ಹೋಗಿದ್ದೇನ್ಲೇ ಹೆಂಡತಿ ಮನೆಗೆ? ಹೋಗಿದ್ದೆ ಮಾವ. ಆರಾಮದಾಳ. ಯಾವಾಗ ಕೊಟ್ಟಾರಂತ ಡೇಟ್? ಇನ್ನೂ ಮುಂದಿನ ತಿಂಗಳು 8 ತಾರೀಕನ ಅಂದಾರಂತೆ. ಭಾಳ ಟೈಮ್ ಐತೆ ಬಿಡು ಇನ್ನು. ಅವ್ರದ್ದು ಬಿಡ್ರಿ, ಎಲ್ಲಾರ ಹೋಗ್ಲಿ ಎಲ್ಲಾರ ಬರ್ಲಿ, ಅವ್ನ್ ಗೊತ್ತೈತೆ ಅವ್ನು ಹೆಂಡತಿ ನೋಡ್ಕೊಳ್ಳೋದು. ನಿಮ್ದೇನ್ರಿ? ಅಲ್ಲ, ಏನ್ ಪಾರಕ್ಕಾಗ ಮಸ್ಕಿರಿ ಮಾಡ್ತೀರಂತ? ಏನ್ ಸಣ್ಣಕ್ಕೆ ಯಾಕೆ ಮಸ್ಕಿರಿ ಮಾಡಕ? ಪರಕರ್ಗೆ ಶಾಂತ, ಅದೇನ್ ಗೊತ್ತನ, ಅದು ನಾ ಪರಕರ್ಗೆ ಮಸ್ಕಿರಿ ಮಾಡಿಲ್ಲ ಬರಯ್ಯ. ಆ ಸೋಮಣ್ಣ ನಮ್ಮ ಅಂಗಡಿಗೆ ಬಂದಿದ್ದ, ಪರಕರು ಬಂದಿದ್ರು ಟಿಕ್ಲಿ ತಗೊಳಕ. ಅಲ್ಲೇ ಅವ್ರ ಮಸ್ಕಿರಿ ನಾ ನೋಡಾತಿದ್ದೆ ಅಷ್ಟೇ. ನಾ ಮಸ್ಕಿರಿ ಮಾಡಕ್ಕೇನ ಪಾರಕರ್ ಏನ್ ನನಗೇನು ಸೊಸಿಯಾಕರನ ಇಲ್ಲಪ್ಪ. ಅಂದ್ರೆ ಸೋಮಣ್ಣ ಅದಾರಲ್ಲ, ನನ್ ಮುಂದೆ ಪಾರಕರಿಗೆ ಐ ಲವ್ ಯು ಅಂದ್ಬಿಟ್ಟ. ಕೇಳಿ ದಿಂಗ ಬಡಿತ್ ನನಗ. ಗೊತ್ತನ ಏನ್ ಹೇಳ್ತಿ ಹೇಳಿದಕ್ಕ? ಇವು ಒಂಥರ ಅವನು ನನ್ನಿದ್ರಿಗೆ ಪರ್ಪೋಸ್ ಮಾಡ್ಬಿಟ್ಟ. ಪರ್ಪೋಸ್ ಕೇಳೇ ದಿಂಗ ಬಡಿತು. ಅವನ ಅನ್ಲಿ, ನೀವು ಹಾಲು ಕಿಸಾಕತ್ತಿದ್ರಂತಲ್ಲ ಹಂಗನ್ನ ಅಂತೇಳಿ. ಅಲ್ಲ, ಬೈಯಕ್ ಬರಲ್ಲನ್ರಿ ಆ ಸೋಮಣ್ಣಗ? ನೀವು ಯಾಕ್ರಿ ಸುಮ್ಮನಿದ್ರಿ? ಅಲ್ಲ ಸೋಮಣ್ಣ, ನೀ ಮಾಡ್ತಿರೋ ಸರಿ ಇಲ್ಲ, ಹಂಗೆಲ್ಲ ಅನ್ನಕ್ ಹೋಗ್ಬೇಡಪ್ಪ. ಯಾಕೆ ವಯಸ್ಸೇನು ಸಣ್ಣದೇನೋ ಕೂಡಿ ಬರ್ತತನ ಅಂತ ಬೈಯಕ್ ಬರಲ್ಲನ? ಅಲ್ಲ ಮರೆಯ, ಆಗ ತಡಿ, ಸಣ್ಣ ವಯಸ್ಸಿರತ್ಲೆ ಎಷ್ಟ ದೊಡ್ಡಕ್ಕಾಗತ್ಲೇನೋ ಅವಾಗೇನೋ ಭಾಳ ಸಣ್ಣವರಿದ್ದ ಮದುವೆ ಮಾಡ್ತಿದ್ರಂತಲ್ಲ. ವಾಪಸ್ಸು 18 ವರ್ಷ ಅನ್ನೋದ್ರೊಳಗೆ 2 ಮಕ್ಕಳು ಹುಟ್ಟಿದ್ವಂತೆ. ತಾಡಕ್ಕಿಲ್ದ ವಯಸ್ಸಿಗೆ ಬಂದಾರ ಮದುವೆ ಮಾಡ್ಯಾರ ಅಷ್ಟೇ. ಪಾರಕರಿಗೇನು ದೊಡ್ಡ ವಯಸ್ಸಾಗಿತ್ತಾನೆ? ಕತ್ತಿ ನಿಂದೊಂದತ್ತಾಗ ನಿಲ್ಲದ್ದ ನಿಂದು. ಅಲ್ಲ, ಮಕ್ಕಳು ಬಿಟ್ಕೊಟ್ಟು ಹೋಗ್ಯಾರ, ಹಂಗೂ ಹಿಂದ ಮುಂದೆ ಯಾರೂ ಇಲ್ಲ. ಹಂಗೆ ತಕ್ಕ ಮಟ್ಟಿಗೆ ಒಟ್ಟು ಜೀವನೋಪಾಯ ಕೈತಿ. ಏನಾತ ಇಬ್ರು ಕೂಡಿ ಮದುವೆ ಆದ್ರೆ ತಪ್ಪೇನಂತ? ಅಯ್ಯೋ ದೇವ್ರೆ, ಮದುವೆ ಮಾಡಕ ನಿಂತಿರ? ಅಕ್ಕ, ಮಾವು ಏನಾಗೈತಿ? ಏನನಪ್ಪ ಯಪ್ಪ, ನನಗಂತೂ ಲೆಕ್ಕ ಅರಿವಲ್ತ. ಅಲ್ಲ ನೋಡಿ, ಇವ್ರು ಮಾತಾಡ್ತಿರೋದು ನೋಡಂತೀನಿ ನಾನು. ಊರನ್ ಮಂದಿ ಏನಂತಾರಂತ ವಿಚಾರ ಮಾಡಿದೆ? ಶಾಂತಕರ ಯಾರು ಬಂದ್ರಪ್ಪ? ಸೋಮಣ್ಣ ಇಲ್ಲಿ ಯಾಕೆ ಬಂದ್ರ ಇವ್ರು? ಬರ್ರಿ ಸೋಮಣ್ಣರ, ಒಳಗ್ ಬರ್ರಿ. ಓಹ್, ಬಾರಪ್ಪ, ಬಾ ಕುಂದ್ರ ಬಾ. ಮತ್ತೆ ಗೌಡ್ರೆ, ಶಾಂತಕ, ಊಟ ಆತನ? ಶಿವಲಿಂಗಯ್ಯ ಹೋಗಿದ್ದೇನಪ್ಪ ಹೆಂಡತಿ ಮನೆಗೆ? ಹೆಂಗ ಆರಾಮದಾಳ? ಆರಾಮದಾಳ್ರಿ. ಕುಂದ್ರಿ ಸೋಮಣ್ಣ. ಮಾತಾಡ್ಕೊಂಡ್ ಕುಂದ್ರಿ, ನಾನೊಂದಿಟ್ಟು ಚಾರ ಏನಾರು ತಗೊಂಡ್ಬರ್ತೇನೆ. ಊಟ ಮಾಡ್ತೀರೇನ? ಅಡಿಗೆ ಐತಿ. ಈಗ ನಮ್ದು ಊಟ ಆತ. ಬ್ಯಾಡ್ರಿ, ಊಟ ಇಲ್ಲೇ ಹೋಟೆಲ್ನಾಗ ಪಲಾವ್ ತಿನ್ಕೊಂಬಂದೆ. ಹೊಟ್ಟಿ ಏನು ಹಸ್ತಿಲ್ಲ, ಪಲಾವ್ ತಿಂದ ಅಲ್ಲೇ ಚಾಗಿ ಕುಡ್ದೆ, ಹಂಗಾಗಿ ಹೊಟ್ಟೆ ಹಸ್ತಿಲ್ಲ. ನೀವು ಮತ್ತೆ ಚಾಗಿ ಮಾಡೋ ತ್ರಾಸೆಲ್ಲ ತೊಗೊಳಕ್ ಹೋಗ್ಬೇಡ್ರಿ, ಅದೆಲ್ಲ ಏನು ಬೇಡ. ಅಂದಂಗ ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕಂತೇಳಿ ಬಂದಿರಿ. ಏನ್ ಮಾತಾಡ್ತಾನ ಇವ ನನ್ ಜೋಡಿ? ಏನ್ ಪಾರಕನ್ ವಿಚಾರನ ಹೇಳಿತಾನ? ಮಾತಾಡ್ರಿ ಸೋಮಣ್ಣ, ಅದಕ್ಕೆ ಏನ್ ಕಾಸು ಕೊಡ್ಬೇಕನ? ಫುಲ್ಲ ಪ್ರಿಯದಾಳ ನನ್ನ ಹೆಂಡತಿ, ಬೇಕಾದಷ್ಟು ಮಾತಾಡ. ಸುಮ ಕುಂದ್ರ ನೀ ಮೊದಲು. ಹೇಳ್ರಿ ಸೋಮಣ್ಣ. ಹೇಳಕ್ ಏನೈತ್ರಿ ಶಾಂತಕರ, ನಿಮ್ಗೆಲ್ಲ ಗೊತ್ತಿದ್ದೇ ಐತಿ. ನೀವು ಪಾರ್ವತಿಗೆ ಭಾರಿ ಕ್ಲೋಸ್ ಫ್ರೆಂಡ್ಸು. ನೀವು ಅವರು ಒಂದ ತಟ್ಟೆಗೆ ಉಣ್ಣುವಷ್ಟು ಆತ್ಮೀಯ ಗೆಳತಿಯರದಿರಿ. ನಿಮ್ಮ ಮಾತು ಅವ್ರು ತೆಗೆದು ಹಾಕಲ್ಲ. ಅಲ್ಲ, ಪಾರ್ವತಿ ಪಾರಕ ನನ್ನ ಮಾತು ತೆಗೆದು ಹಾಕಲ್ಲ ಅಂತ ಅದೇನೋ ಒಂದು ಮಾತು ಬೇರೆ. ನಾವು ಬಹಳ ಕ್ಲೋಜು, ಹೌದು. ಆದ್ರೆ ಸೋಮಣ್ಣ, ನೀವು ಏನು ಹೇಳಕ್ ಹೊಂಟಿರಿ ಕರೆಕ್ಟಾಗಿ ಹೇಳ್ರಿ. ಮತ್ತೇನಿಲ್ರಿ ಶಾಂತಕರ, ಪಾರ್ವತಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಸೈತಿ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಅಲ್ಲ ಸೋಮಣ್ಣ, ಮಸ್ಕಿರಿ ಮಾಡ್ತೀರ ಏನಪ್ಪ? ಅಲ್ಲ, ಮದುವೆ ಮಾಡ್ಕೋಬೇಕಂತೀರಲ್ರಿ ಏಕಾಏಕಿ? ಅಲ್ಲ ಸೋಮಣ್ಣ, ಅವರು ಆಕಿ ನಿಮ್ಗಿಂತ ಸಣ್ಣಕ್ಕೆ ಇಲ್ಲ ಅಂತಲ್ಲ, ಅಂದ್ರೆ ಈ ಊರಾಗ ಏನಂತಾರ, ಮಕ್ಕಳು ಎದಿ ಉದ್ದ ಬೆಳೆದು ಸೊಸ್ತ್ಯಾರ್ ಬಂದು ನಿಂತಾರ. ಇದೇನಿದು? ಇವ ಬಂದಿಲ್ಲ ಕುಂತಾನ? ಶಾಂತಕ, ಏನ್ ನಡ್ಸಿ ನೀನ? ಪಾರು, ನೀನ್ ಬಂದಿದ್ದು ಅಜ್ಜಾರ್ ತೇರ್ ಬಂದಂಗಾತ. ಸುಮ್ಮನಿರಿ. ಅಯ್ಯೋ ಪರಕ, ಈಗಿನ್ನ ಬಂದ್ರವ್ರು. ಸೋಮಣ್ಣ ಮಾತಾಡತ್ತಿದ್ರು, ನೀ ಬಂದಷ್ಟೇ, ನಾ ಏನು ನಡೆಸಿಲ್ಲ. ಬಾ, ನೀನು ನಿಂದ್ರ ಬಾ. ಇವ ಇದ್ದ ಕಡೆ ನಾನು ನಿಂದ್ರೋದಲ್ಲ. ನಿಂದ್ರಬೇಡ ಮರೆಯ, ನನ್ ಬಾಜುಕ ಕುಂದ್ರು ಪಾರು. ಈ ಪಾರು ನೀರು ಗೀರು ಅನ್ಬೇಡ ನೀನು. ಅಲ್ಲ, ಪಾರುನ ಪಾರು ಅನ್ಲಾರ್ದ ಇನ್ನೇನು ಎಳ್ನೀರು ಅನ್ನಕತ್ತೆ, ಪನ್ನೀರು ಅನ್ನಕತ್ತೆ? ಹೇಳು. ಅಯ್ಯೋ ದೇವ್ರೇ, ಯವ್ವ ಶಾಂತಕ್ಕ, ಇಲ್ಲಿ ನೋಡಿ ಹಾಲು ಕಿಸ್ಕೊಂಡು ಮಾತಾಡತ್ತಿರದ, ಮುಂದಿನ ಸಲ್ಕಿ ಅಂತ ಹಾಲು ಉದುರಿಸ್ತೇನೆ ಅವನಿಗೆ. ಪರಕ, ನೀ ಬಾಯ್ಲೆ. ನಾ ಬರೋದಿಲ್ಲ ಶಾಂತಕ್ಕ, ನಾವಲ್ಲೇ, ನಾ ಹೋಗ್ತೇನೆ. ನಿಂದಿರ ಪಾರು. ಕೈ ಬಿಡ್ರಿ, ಕೈ ಬಿಡು ಸೋಮಣ್ಣ. ಸೋಮಾನ್ ಅದೇನ್ ಲಾಸ್ಟಿಗೆ ಅಣ್ಣ? ಶಾಂತಕ್ಕ ನೋಡ, ಇದಕ್ಕೇನಾರು ಒಂದು ಅಂತ್ಯ ಹಾಡುವ. ಸೋಮಣ್ಣ, ಇದು ಯಾಕ ಸರಿ ಇಲ್ಲ. ಅಲ್ಲ, ಯೋಚನೆ ಮಾಡ್ರಿ, ಆಕಿ ಜೀವನಕ್ಕೆ ಯಾರದಾರ ಹೇಳ್ರಿ. ಆಕಿಗೆ ನಾನಾ ಆಸರಕ್ಕೇನಿಲ್ಲ ಹೇಳ್ರಿ, ನೀವೇ ನೋಡೋಣ. ನನ್ನ ಜೀವನಕ್ಕೂ ಯಾರು ಇಲ್ಲ, ನನಗೆ ನಾನಾ ಈಗ ಆಸರೆ ಇರೋದು. ನನಗೆ ಆಕಿ ಆಸರೆ, ಆಕಿಗೆ ನನ್ನ ಆಸರೆ. ಅಲ್ಲ, ಗಂಡ ಬಿಟ್ಟೋಗಿ ಅದೋ ಕಾಲ ಆಗೈತೆ, ಅವತ್ತಿಂದನೂ ಇವತ್ತಿನವರೆಗೂ ಒಬ್ಬಂಟಿಗೆ ಜೀವನ ನಡೆಸ್ತಾ ಇದ್ದಾಳ. ಈಗ ಮಕ್ಕಳು ತಮ್ಮ ಪಾಡಿ ತಮ್ಮ ಹಾದಿ ನೋಡ್ಕೊಂಡಾರ.
ಏನ್ ತಪ್ಪೈತಿ? ನಾನು ಆಕಿ ಒಬ್ರಿಗೊಬ್ರು ಈಗ ನಾವೇನ್ ಕೆಟ್ಟ ಉದ್ದೇಶದಿಂದ ಮದುವೆ ಆಗ್ಬೇಕಂತ ನಾ ಹೇಳತ್ತಿಲ್ಲ, ಅಥವಾ ಕೆಟ್ಟ ಸಂಬಂಧ ಏನ್ ಇಟ್ಕೊಳಕತ್ತಿಲ್ಲ. ಇಬ್ರು ಶಾಸ್ತ್ರೋಕ್ತವಾಗಿ ಒಂದು ಮದ್ವಿ ಅಂತ ಮಾಡ್ಕೊಂಡು ಗಂಡ ಹೆಂಡತಿ ಈಗಿನ ವರ್ಷಕ್ಕೆ ನಾವು ಜೊತೆಯಾಗಿರೋಣ, ಮುಪ್ಪಾದ ಕಾಲಕ್ಕೆ ನನಗೆ ನೀನು ನಿನಗೆ ನಾನು ಆಸರೆ ಆಗಿರೋನು ಅಂತ ಹೇಳತ್ತೀನಿ. ಅಲ್ಲ, ನೀವ ಹೇಳ್ರಿ ಗೌಡ್ರ, ಯಾಕೆ ಈ ಗಂಡ ಸತ್ ಮೇಲೆ ಹೆಣ್ಮಕ್ಳು ಬೇರೆ ಇನ್ನೊಂದು ಮದುವೆ ಮಾಡ್ಕೊಳಲ್ಲ? ಅಥವಾ ಗಂಡಗ್ ಬಿಟ್ಟು ಇದ್ದ ಗಂಡಗ ಡೈವರ್ಸ್ ಕೊಟ್ಟು ಈಗ ಇನ್ನೊಂದು ಲಗ್ನ ಆಗಲ್ಲ? ಯಾಕೆ ಗಂಡ ಹೆಂಡತಿ ಬಿಟ್ಟು ಹೋಗಿದ್ರ ಇಷ್ಟು ವರ್ಷ ಇರ್ತಿದ್ನ, ಅವ ಇನ್ನೊಂದು ಲಗ್ನ ಆಗಲ್ಲ? ಅಲ್ಲಿ ತಪ್ಪೇನೈತಿ ಅಂತ ಕೇಳತ್ತೀನಿ. ನಾವು ಅನೈತಿಕವಾಗಿ ಏನಾರ ಮಾಡಿದ್ರೆ ಅದು ತಪ್ಪು, ನಾವು ನೈತಿಕವಾಗಿ ಇರೋನು ಅಂತ ಹೇಳತ್ತೀನಲ್ಲ, ತಪ್ಪೇನೈತಿ ಇದ್ರಾಗ? ಆಡ್ಕೊಳ್ಳೋರು ಯಾರು ನಾಳೆ ಆರಾಮಿಲ್ಲ ಅಂದ್ರೆ ಬಂದು ನೋಡುದಿಲ್ಲ, ಕಷ್ಟ ಅಂದ್ರೆ ಬಂದು ಕೇಳುದಿಲ್ಲ. ಏನು ಈಗ ಇವ್ರಿಗೆ ಏನಾರು ಒಳ್ಳೇದಾದಾಗ ಖುಷಿ ಪಡೋದಿಲ್ಲ. ನೋಡ್ರಿ, ವಿಚಾರ ಮಾಡ್ರಿ. ನನಗೆ ಮಾತ್ರ ಈ ವಯಸ್ಸಿನಾಗ ಒಬ್ಬ ಆಸರೆ ಬೇಕು. ಹೆಂಗ ಮಾತಾಡಿ ಹೋದ ನೋಡು. ಪರಕ ಬೈಬೇಡ, ಯಾಕ ನನಗೂ ಸರಿ ಅನಿಸ್ತು. ಎಷ್ಟು ಚಂದ ಐತಿ ತಂಗಿ. ಕರೆಕ್ಟ್ ಆತ. ಇವು ಮ್ಯಾಗ ಒಂದೊಂದ ಹೊಲಿಗೆ ಹಾಕಿರ್ತಾರ, ಚಂದ ಹೊಲಿಗೆ ಹಾಕಿರಲ್ಲ ಬಿಡಲ್ಲ ಅತ್ತಾಗ. ಬಿಗಿ ಎಲ್ಲಿರ್ತಾವ ಅವು ಹೇಳಿ ನೋಡೋಣ. ಚಂದ ಆತ. ಗಿರ್ಜಿ, ಏ ಗಿರ್ಜಿ, ಓ ಏ ನಿಮ್ಮ ನಾತನಿ ಮತ್ತೆ ಗಿರ್ಜಿ ಗಿರ್ಜಿ ಅಂತಿರಲ್ಲ. ಅಲ್ಲ ನಿನಗೆ ವಿಷಯ ಗೊತ್ತಾತ? ಏನು? ಅಲ್ಲ, ಪಾರಕರ್ ಮಕ್ಕಳು ಬ್ಯಾರೆ ಹೋದ್ರಂತಲ್ಲ, ಇಬ್ರು ಗಂಡು ಮಕ್ಕಳು ಹಿಂದೆ ಕರ್ಕೊಂಡು. ಈಗ ಪಾರಕರ್ ಒಬ್ಬರೇ ಇರ್ತಾರಂತಲ್ಲ ಮನ್ಯಾಗ, ಹೌದಾ? ಅಲ್ಲ, ಈ ಪಾರಕರ್ ಮಕ್ಕಳ ತಗೋಗತ್ಲೆ ತಗೋ ಹೊಸ ಆಟ ಹಚ್ಚಾರಂತ. ನಿಮ್ಗೆ ಯಾರಂದ್ರಿ? ಏನು ಹೊಸ ಆಟ ಹಚ್ಚಾರ? ಪಾರ್ಕಿನ ಮಕ್ಕಳು ಬ್ಯಾರೆ ಹೋದ್ರ? ಅಯ್ಯೋ ಯಾವಕ್ಕೇನು ಬಂತ? ಇರೋದೊಂದು ತಾಯಿ ನೆಟ್ಟಗೆ ನೋಡ್ಕೊಳ್ಳೋದು ಕಿಮ್ಮತ್ತಿಲ್ದಂಗೆ ಆತನ ಬಾಡ್ಯಾಗಳಿಗೆ. ಎಲ್ಲ ಸಾಕ ಹೊತ್ನ್ಯಾಗ ಸಲೋ ಹೊತ್ನ್ಯಾಗ ಇವ್ರಿಗೆ ಬೇಕು, ಮಗ್ಗಲಾಗಿ ಏಂತಿ ಬರೋದ್ಲೆ ಬೇಡ. ಏನು ಹೇಳ್ತೀನಿ ನೋಡ್ದಕ್ಕೆ. ಇವು ಅದು ಬಿಡಲೆ ಗಿರ್ಜಿ, ಪಾರಕರ್ ಹೊಸ ಆಟನ ಹಚ್ಚಾರಂತಲ್ಲ. ಅಲ್ಲ, ಈ ವಯಸ್ಸಿನಾಗ ಅವ್ರಿಗೆ ಬ್ಯಾಡಿತ್ತು. ಏನು ಹೇಳತ್ತೀರಿ? ಸುಸೂತ್ರ ಹೇಳ್ರಿ. ಬ್ಯಾಡಿತ್ತು ಮಾಡಿತ್ತು ಅಲ್ರಿ, ಒಬ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಹಿಂಗೆ ಮಾತಾಡಕ್ಕೆ ಹೋಗ್ಬಾರ್ದ್ರಿ. ಅಲ್ಲಿ ಆ ಸೋಮಣ್ಣನ ಜೊತೆಗೆ ಏನೋ ಕಳ್ಳಾಟ ನಡೆಸ್ಯಾರಂತಲ್ಲ. ವಯಸ್ಸಿಗೆ ತಕ್ಕಂಗಾರ ಮಾತಾಡ್ರೆ. ಅದು ಅಲ್ಲದೆ ಪರಕ್ಕ ಏನಾಗ್ಬೇಕು ನಿಮ್ಗೆ? ಒಂಥರ ಅಕ್ಕ ತಂಗಿ ಸಮಾನ ಹಂಗೆ ಮಾತಾಡ್ತಾರನ್ರಿ. ಯಾರು ಬೇರೆದವ್ರು ಮಾತಾಡ್ಕೊಳ್ಳಿ, ನೀವು ಮಾತಾಡೋದು ಯಾಕೆ ನನಗೆ ಇಷ್ಟ ಆಗ್ಲಿಲ್ಲಪ್ಪ. ಕರೆನ ಏನಾರ ಅನ್ರಿ, ನೀವು ಮಾತಾಡಬಾರ್ದ್ರಿ ಹಂಗೆಲ್ಲ. ಆ ಮನುಷ್ಯ ಆತ ಬಿಡು, ನನ್ನ ತಪ್ಪಾಗಿ ತಂದಿದ್ದು. ಈಗ ನನ್ನ ಮಾತು ಪೂರ್ ಕೇಳಿಲ್ಲ. ಅಲ್ಲ, ಇದಕ್ಕೇನು ಹೇಳೋದಂತೆ ನಾನು? ಈ ವಯಸ್ಸಿನಾಗ ಲವ್ ಗಿವು ಎಲ್ಲ ಬೇಕಾ? ಹೇಳಿ ನೀನೇ ನೋಡೋಣ. ಏನಪ್ಪ ಊರಾಗ ಏನು ನಡೀತೈತಂತೇ ಗೊತ್ತಾಗೋದಲ್ವ? ಗೊತ್ತಾಗ. ಅಲ್ಲ, ಈ ವಯಸ್ಸಿನಾಗ ಇದೆಲ್ಲ ಯಾಕೆ ಅಂತ ನಾನು. ಅಯ್ಯೋರಿ, ಅದು ನನಗೆ ಗೊತ್ತು. ಆ ಸೋಮಣ್ಣ ಹಿಂದೆ ಬಿದ್ದಿರೋದು. ಪಾರಕ್ಕಲ್ಲ, ಪಾರಕ್ಕ ನಿನ್ನಿನೂ ಬಂದು ಒದಾಡಾತಿದ್ಲ. ಶಾಂತಕ್ಕ ಇಲ್ಲೇ ಕುಂತಿದ್ಲಲ್ಲ, ಆಕಿ ಮುಂದೆ ಹೇಳಾದಿದ್ಲ, ಆ ಸೋಮಣ್ಣ ಗಂಟ ಬಿದ್ದಾನ ಶಾಂತಕ್ಕ, ಗೌಡ್ರು ಹಲ್ಕಿಸಿತಾರ, ಹೇಳು ಬರಬ್ಬರಿ ನಂಗೆ ಇದು ಇಷ್ಟ ಆಗೋದಿಲ್ಲ, ನನ್ನ ವಯಸ್ಸನ್ನು ಹೆಂಗೆ ಮಾಡ್ತಾರವ ಅಂತೇಳಿ ವಿಚಾರ ಮಾಡ್ಕೊಂಡು ಹೇಳಾತಿದ್ಲ. ಇವತ್ತು ಗೌಡ್ರಿಗೆ ಜಾಡಿಸ್ತೇನೆ ಅಂತ ಹೋಗ್ಯಾಳ ಶಾಂತಕ್ಕ. ಹೌದಾ? ಯೋ, ಮ್ಯಾಗಿನ ಮಾತಿಗೆ ಇಷ್ಟ ಇಲ್ಲ ಅಂತಾರ, ಒಳಗೆ ಇಷ್ಟ ಇದ್ರೆ ಹೆಂಗೆ ಹೇಳ್ತಿ? ಏನಪ್ಪ ನಂಗೆ ಗೊತ್ತಿಲ್ಲ, ಆದ್ರೆ ಹಂಗಂತೂ ಆಗಿರಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ಈಗ ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡ್ರಿ, ಮನೆ ಕಡೆ ಲಕ್ಷ ಕೊಡ್ರಿ. ನನಗಂತೂ ಅಲ್ಲಿ ಹೋಗೋಕ್ಕಾಗಿಲ್ಲ. ಒಂಚೂರು ಹೋಗ್ಯಾರ ಬರ್ರಿ ಮಗಳ ಮನೆಗೆ. ಏನು ಬೇಕು ಏನು ಬೇಡ ಒಂಚೂರು ಕೇಳ್ಯಾರ ಬರ್ರಿ. ಬರೀ ನಾನೇ ಹೋಗ್ತೇನೆ. ನಾನು ಗಂಡ್ಮಾಗ ಹೋಗಿ ಅಡುಗೆ ಮಾಡ್ಕೊಡಕ್ಕೆ ಬರ್ತತ್ ನೋಡು. ಬರೀ ಏನು ಬೇಕು ಏನು ಬೇಡ ಅಂತ ಕೇಳ್ಬಿಟ್ರೆ ಆತನ? ಬೇಕಂತ ತಕ್ಷಣ ಮಾಡ್ಕೊಡೋದು ಬೇಡನ? ನಿನ್ನ ಬಾಯಿ ಮುಚ್ಕೊಂಡು ನಾಳೆ ಹೊಂಡು ಇಬ್ರು ಹೋಗಿ ಬರೋಣ ಒಂದು ದಿನ. ಇಲ್ಲೇ ಇದ್ದು ಸೊಸಿ ಚಕ್ರಿ ಮಾಡಿದ್ದು ಸಾಕು. ನಿಮಗೆ ಹೇಳ್ತೇನಲ್ಲ, ನನಗೆ ಬುದ್ಧಿಲ್ಲ. ಆಯ್ತು, ಸುಮ್ಮನಿರ್ರಿ. ಈಗ ಮನ್ಯಾಗ ಆತಾರ ಕೇಳಿಸ್ಕೊಂಡ್ರೆ ಆಮೇಲೆ ಸುಮ್ಮನೆ ಮನ್ಯಾಗ ರಂಪ ರಾಮಾಯಣ ಶುರು ಆಕತಿ. ಈಗ ಹೋರಿ. ಏನ್ರಿ ಅದು ಬಿಡ್ರಿ, ಹಂಗೆ ನೋಡ್ರಿ ಎಷ್ಟು ಚಂದ ಐತಿ. ನಾಳೆ ನನ್ನ ಮಗಳಿಗೆ ಏನಾರ ಗಂಡು ಹುಟ್ಟಿದ್ರೆ ಇಂಥದೊಂದು ತೊಗೊಂಬರ್ಬೇಕ್ರಿ. ಚಂದ ಐತಿ. ನೋಡಂತರಿ, ಅರ್ಬಿ ಕೊಟ್ಟು ಹೊಲ್ಸಿದ್ರಾತ. ನನ್ನ ಮೊಮ್ಮಗ, ನನ್ನ ಮಗ, ನಾನು 3 ಮಂದಿ ಒಂದೇ ಥರ ಹಾಕೊಂತೀವಿ. ಆಯ್ತು ಹಾಕೋರಿ. ಅಮ್ಮ, ಆಲೂಗಡ್ಡೆ ಪಲ್ಯ ಮಾಡ್ಲಾ ಉಳ್ಳಾಗಡ್ಡಿ ಪಲ್ಯ ಮಾಡ್ಲಾ ದೋಸೆಗೆ? ನನಗೆ ಆಲೂಗಡ್ಡೆ ಪಲ್ಯ ಆಗಲ್ಲವಾ, ವಾತಲ್ಲ ಒಂಥರ. ನನ್ಗೆ ಗ್ಯಾಸನು ಆಕತಿ. ಉಳ್ಳಾಗಡ್ಡಿ ಪಲ್ಯನೇ ಮಾಡ್ಬಿಡು. ಒಟ್ಟು ಕಡ್ಲಿ ಇಟ್ಬಿಟ್ಟು ಭಾರಿ ರುಚಿ ಆಕತ್ತದು, ಅದನ್ನೇ ಮಾಡ್ಬಿಡು. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಪಲ್ಯ ನನಗೆ ಸೇರಂಗಿಲ್ಲ, ನಂಗೆ ಆಲೂಗಡ್ಡಿ ಪಲ್ಯ ಬೇಕು. ಅಲ್ಲ, ಉಳ್ಳಾಗಡ್ಡಿ ಟಮಾಟಿ ಹಸೆಕಾಯಿ ಹಾಕಿ ಪುಟಾಣಿ ಹಿಟ್ಟಾರ ಇಲ್ಲ ಬಜಿ ಹಿಟ್ಟು ಕಡ್ಲಿ ಹಿಟ್ಟಾರ ಹಾಕಿ ಒಂದು ಸ್ವಲ್ಪ ನೀರಾಗ ಕಲಿಸ್ಬಿಟ್ರೆ ಎಷ್ಟು ರುಚಿ ಆಕತ್ ಪಲ್ಯ. ಬೇಡ ಅಂತೀರಿ? ಹಿಟ್ಟು ಭಾಳ ಹಾಕ್ಬಾರ್ದವ. ಸಣ್ಣದು ಉಪ್ಪಿಟ್ಟು ತಿನ್ನೋ ಚಮಚೆಲೆ ಒಂದೇ ಚಮಚೆ ಸ್ವಲ್ಪ ನೀರಾಗ ಕಲಿಸಿ ಹಾಕ್ಬೇಕು. ಇದು ಕಡ್ಲಿ ಹಿಟ್ಟು ಹಾಕೋದ್ಕಿಂತ ಇದು ಪುಟಾಣಿ ಹಿಟ್ಟೆ ಹಾಕ್ಬೇಕು, ಭಾರಿ ರುಚಿ ಆಕತಿ. ಕಡ್ಲಿ ಹಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಗಟ್ಗಟ್ಟು ಅನಿಸ್ತತಿ. ಅದ್ರ ಬದ್ಲಿ ಪುಟಾಣಿ ಹಿಟ್ಟು ಹಾಕುವ, ನಂಗೆ ಭಾರಿ ಇಷ್ಟ. ದಾಸಿ ಚಟ್ನಿ ಇದು ಕಟ್ಟಮಿಟ್ಟ ಮಾಡ್ಕೊಂಡ್ಬಿಟ್ರೆ ಇದನ್ನ ಭಾರಿ ರುಚಿ ಆಕತಿ. ಈ ಕಡೆ ನಮ್ಮ ಶೆರೆವಾಡ ಕಡೆ ಅದು ಶೆರೆವಾಡ ಅಲ್ಲೆಲ್ಲ ಉಳ್ಳಾಗಡ್ಡಿ ಪಲ್ಯನ ಮಾಡೋದು. ಪುರಿ ಜೊತೆಗಂತರೂ ಹೇಳಿ ಮಾಡಿಸಿದ್ದದು. ಮಾಡ ತಿಂತಾಳ ಮಾಡ. ನನಗೆ ಆಲೂಗಡ್ಡಿ ಪಲ್ಯ ಬೇಕಾಗಿತ್ತು ರೀ. ಹಂಗಾರ ನಾನು ಲೇಟ್ ಆಕೈತಮ್ಮ, ನಾನು ಉಳ್ಳಾಗಡ್ಡಿ ಪಲ್ಯ ಮಾಡಿಟ್ಟು ಹೋಗ್ತೀನಿ. ನಾಷ್ಟ ಮಾಡಿ ಶೋಭಾಕ್ಕ ಆಲೂಗಡ್ಡಿ ಪಲ್ಯ ಮಾಡ್ತಾತವ್ರಿ. ಯಾರಾರ ಮಾಡ್ರಿ,
ಒಟ್ಟು ನಾಷ್ಟಾಕೊಂದು ಕೊಡ್ರಿ ತಿನ್ನಕ್ಕೆ. ಅಲ್ಲಮ್ಮ ನಿನ್ನೆ ಮಾತಾಡಿದ್ದಕ್ಕೆ ಇನ್ನೂ ಸಿಟ್ಟದಿರಲ್ಲ. ಸಮಾಧಾನವಾಗಿ ಯೋಚನೆ ಮಾಡ್ರಿ. ನಾ ಹೇಳಿದ್ರಾಗ ಏನೂ ತಪ್ಪಿಲ್ಲ. ನೀವು ಇಷ್ಟು ಸಿಟ್ಟಾಗಂಥದ್ದು ಏನೂ ಇಲ್ಲ. ನಾ ಸಿಟ್ಟಾಗೇನಂತ ಯಾರಂದ್ರೆ ನಿನ್ನ ಮುಂದೆ ನಾ ಎಲ್ಲವ ಸಿಟ್ಟಾಗೇನಿ? ಅಲ್ಲಿ ನಾ ಹೆಂಗಿದ್ರು ಕಷ್ಟನೇ ಅಲ್ಲವ ತಾಯಿ. ನಾ ಇದಕ್ಕೆ ಸಿಟ್ಟಾಗ್ಲಿ? ನಿನ್ನ ರೊಕ್ಕ ನಿನ್ನ ಮಾತು ಕೊಡಲ್ಲ ಅಂದು ಮುಗೀತು. ಕೊಟ್ಟೆ ತೀರು ಕೊಟ್ಟೆ ಬಿಡು ಅಂತ ಅನ್ನೋಕೆ ನನಗೆ ಏನು ಅಧಿಕಾರ ಐತೆ ಹೇಳು? ನಾನೇನು ದುಡಿಯಾಕೆ ಹೋಗೋಕ್ಕೆ ದುಃಖ ಬಡಿಯೋಕ್ಕೆ ಅಲ್ಲ ನಿಂದು ಇಲ್ಲವ. ನನಗೇನು ಬೇಜಾರಿಲ್ಲ. ನನ್ನ ರೊಕ್ಕ ಅನ್ನೋ ಅಧಿಕಾರ ಅಲ್ಲಮ್ಮ. ಅಲ್ಲ ಜ್ಯೋತಿ, ನೀನೇನ ಮನಿ ನನ್ನ ಹೆಸರಿಗೆ ಬರೀ ಅಂದಂತೆ. ಅಲ್ಲ ಹಂಗಾರೆ ನಿನ್ನ ಹೆಸರಿಗೆ ಬರೆದು ನಿನ್ನ ಹೆಸರಿಗೆ ನಿನ್ನ ಗಂಡನ ಹೆಸರಿಗೆ ಬರೆದು ನಾನು ನನ್ನ ಗಂಡ ಎಲ್ಲ ಹೋಗ್ಬೇಕು? ಇಲ್ಲ, ನಾನು ನನ್ನ ಹೆಸರಿಗೆ ಬರೀ ಅಂತ ಕೇಳಿಲ್ಲ ಶೋಭಕ್ಕ. ಅಂದರೆ ಅತ್ತಿಯವ್ರು ಏನು ಹೇಳಿದ್ರು ಗೊತ್ತೇನ, ಕಂತು ಕಟ್ ಇಂಟ್ರೆಸ್ಟ್ ಅಲ್ಲ, ಕಟ್ ಮುಟ್ಟಿಸ್ಬಿಡ್ಬೋದು, ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕೊಡು ಒಮ್ಮೆ ಕಟ್ ಮುಟ್ಸೋಣ ಅಂದರು. ಒಮ್ಮೆ ಕಟ್ಸಿದ್ರು ಹೆಚ್ಚಿಗೆ ರೊಕ್ಕ ನಾ ಕೊಟ್ಟರು ಮನಿದೇನು ನನ್ನ ಅಧಿಕಾರ ಇರ್ತೈತೆ, ನನ್ನ ಹೆಸರು ಇರ್ತೈತೆ. ನಮ್ಮ ಹೆಸರಿದ್ರೆ ನನ್ನ ಹತ್ರ ಇರೋ ಬರೋದೆಲ್ಲ ಬಾಚಿ ಕೊಡಕ್ಕೆ ಒಂದು ಅರ್ಥ. ನನ್ನ ಹೆಸರು ಇಲ್ಲದೆ ನಾ ಹೆಂಗೆ ಕೊಡಲಿ ಅಂತ ಇಷ್ಟೇ ಅಂದಿದ್ದು. ಅವಾಗ ಅಂದಿದ್ದು ಮಾತು ಅಷ್ಟೇ ಅಕ್ಕ. ನಾನು ನಿಮ್ದು ಕಸ್ಕೊಂಡು ನನಗೆ ಏನು ಆಗ್ಬೇಕಾಗಿತ್ತಕ್ಕ? ಅಲ್ವಾ ಶೋಭಾ, ನಿನ್ ಮುಂದೆ ಯಾರು ಹೇಳಿದ್ರು? ಅತ್ತಿಯವ್ರು ಅಂದ್ರು. ಅದಕ್ಕೇನಂತ ಬಿಡ್ರಿ, ಗೊತ್ತಿರಲಿ, ಅದ್ರಾಗ ಏನು ತಪ್ಪೈತಿ? ಶೋಭಾ, ಈಗ ಇದ್ರ ಬಗ್ಗೆ ಮಾತಾಡ. ಏನು ಅನ್ಬಾರ್ದು, ಏನು ಅಂದಿಲ್ಲ. ಏನು ಸಜ್ಜಿಗೆ ಹೋಗಿ ಮಾತಾಡಾಳ. ನೀವು ಹೋಗು ಆಲೂಗಡ್ಡೆ ಪಲ್ಯ ಮಾಡೋಗು, ಈ ಉಳ್ಳಾಗಡ್ಡಿ ಪಲ್ಯ ಹಾಕಿ ಮಾಡ್ತಾಳ. ಹೋಗ್ರಿ ಅನ್ನೆಲ್ಲ ಮತ್ತೆ ಒಳಗೋಗಿ ಅದ್ರ ಬಗ್ಗೆನ ಚರ್ಚೆ ಮಾಡಬೇಡ್ರಿ. ಅಲ್ಲ ನಿನಗೇನು 3 ವರ್ಷಿನ ಬುದ್ಧಿ ಐತಾ ಇಲ್ಲ ತಲೆಯಾಗ? ಅಲ್ಲ ನೀನು ಸೊಸೆ ಜೊತೆಗೆ ಮಾತಾಡಿ ಜಗಳ ಮಾಡ್ಕೊಂಡಿದ್ದೀನಿ. ಈಕಿ ತಲೆಯಾಗ ಯಾಕೆ ಬಂದು ತುಂಬಿ ನೀ ದೊಡ್ಡಕಿ ತಲೆಯಾಗ? ನೋಡು, ಅತ್ತೆ ಅದಕ್ಕಿ ಆಕೆ ಅಂದಿದ್ದಕ್ಕಿ ಮುಂದೆ ಈಕೆ ಅಂದಿದ್ದಕ್ಕಿ ಮುಂದೆ ಹೇಳಲಂಗಿದ್ರೇನೆ ಮನಿ ಒಕ್ಕಟ್ಟಾಗಿರ್ತತಿ. ನೀನು ಆಗಿದ್ದಾಗ್ಲಿ ಅಂತ ಆಕೆ ಅಂದಿದ್ದಕ್ಕಿ ಮುಂದೆ ಈಕೆ ಅಂದಿದ್ದಕ್ಕಿ ಮುಂದೆ ಅಂತ ಹೇಳ್ಕೊಂತ ನಿಂತು ಮನಿ ಒಕ್ಕಟ್ಟಾಗಿರೋದಲ್ಲ. ಹೇಳೋದು ಅರ್ಥ ಮಾಡ್ಕೊ. ಅಯ್ಯ ಅದ್ರಾಗೇನೈತ್ರಿ? ನಿಮ್ದೊಂದು ಕತಿ ಅತ್ತಾಗ ಅಂದಿದ್ದ ಕರೆ ಆಕಿ, ಅದಕ್ಕೆ ಹೇಳಿದೆ. ಸುಮ್ಮನೆ ಹಿಂಗೆ ಮಾಡ್ಬಿಡೋಣ. ಇದೇನು ತಳಗಿನ ಮನಿ ಐತಲ್ಲ, ಈ ಮನಿನ ದೊಡ್ಡವನ್ ಕೊಟ್ಬಿಡೋಣ. ಮ್ಯಾಗ ಇನ್ನೊಂದು ಮನಿಗೆ ದೊಡ್ಡವನ್ನ ಕಟ್ಕೊಲಿ. ಇದನ್ನ ಕಂತ ಇಷ್ಟು ದಿನ ಕಟ್ಟಿದ್ದ, ಈಗ ಆತ ಇನ್ಮೇಲೆ ಕಂತ ಇವನ್ನ ಕಟ್ಕೊಲಿ. ಮ್ಯಾಗಿನ ಮನಿ ಮ್ಯಾಗ ಇನ್ನೊಂದು 2 ಬೆಡ್ರೂಮಿಂದ ಒಂದು ಮನಿ ಕಟ್ಬಿಡೋಣ. 2 ಬೆಡ್ರೂಮ್ ಹಾಲು ಅಡಿಗೆ ಮನಿ ಬರುವಂಗ ಚಲೋದೊಂದು ಇದ್ರಂಗ ಅಲ್ಲೊಂದು ಮನಿ ಕಟ್ಬಿಡೋಣ. ಈಗ 1 ಫ್ಲೋರ್ ಐತಲ್ಲ 2 ಫ್ಲೋರ್ ಮಾಡಿಬಿಡೋಣ. ಅದನ್ನ ಅವ್ರ ಕಂತ ಕಟ್ಕೊಂಡು ಗಂಡ ಎಂತಿ ಏನಾರ ಯಾಕೆ ಮಾಡ್ಕೊಲಿ, ಏನಂತಿ? ಇದು ಜ್ಯೋತಿ, ಈ ತಳಗಿನ ಮನಿ ಒಬ್ರು ತಗೊಂಡು ಮ್ಯಾಗ ಇನ್ನೊಂದು ಮನಿ ಕಟ್ಸಿದ್ರೆ ಹೆಂಗಾಗ್ಬೋದು? ಅಲ್ಲ ಬೇಕಾದ್ರೆ ಸಪ್ರೇಟ್ ಒಂದು ಮನಿನ ಕಟ್ಟಿಸ್ಬಿಡೋಣ. ಹೆಂಗ್ ಮಾಡೋಣವ ಮಾವ? ನಾನು ಏನಿದ್ದಿದ್ದು ನೇರಿ ಮಾತಾಡಿ ನನಗೆ ಅನುಭವ. ನನಗೆ ಕದ್ದು ಮುಚ್ಚಿ ಒಳಗೊಂದು ಹೊರಗೊಂದು ಮಾತಾಡೋಕ್ಕಾಗಲ್ಲ. ನಾ ಇದ್ದಿದ್ದಂಗೆ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ನೇರಿನ ಮಾತಾಡ್ತೀಯಲ್ಲ, ನೀ ಎಲ್ಲಿ ಕದ್ದು ಮುಚ್ಚಿ ಮಾತಾಡಿ ಹೇಳು? ಹಂಗೊಂದು ಮನಿ ಕಟ್ಟೋದೇ ಆದ್ರೆ ಮ್ಯಾಲ ಬೇಡ ಮಾವ. ಯಾಕೋ ಬೇಡ ಅಂತ ಅನ್ನಿಸ್ತೈತಿ. ಯಾಕವಾ? ಅಲ್ಲ ಅಂದ್ರೆ 2 ಮನಿ ಆಗ್ಬಿಡ್ತಿದ್ವಲ್ಲ ಅಂತ ಅನ್ಕಮಟ ಮ್ಯಾಗಿನ್ ಬೇಕಾದ್ರೆ ಬಾಡಿಗೆ ಕೊಟ್ಟು ಅದ್ರ ರೊಕ್ಕ ಅದಕ್ಕೆ ಕಂತ ಕಟ್ಟಿದ್ರ ಆಕತಿ. ಏನಂತಿ? ಇಲ್ಲಿ ಹೆಂಗಿದ್ರು 8-10 ಸಾವಿರ ಕಮ್ಮಿ ಬರಲ್ಲ ಬಾಡಿಗೆ. 8-10 ಸಾವಿರ ಬರ್ತತಿ ಅಂದ್ರೆ ಕಂತಿಗೆ ಅದ್ರದ್ದು ಅದಕ್ಕೆ ಕಟ್ಟಿ 2 ಮ್ಯಾಗಿಂದು ಕೆಳಗಿಂದು ಕೂಡ ಕುಲ್ಲ ಮಾಡಿ ಮುಂದೆ ಯಾವತ್ತರ ಮಕ್ಳ ಕಾಲಕ್ಕೆ ನೀವು ಅಲ್ಲೇ ಇವ್ರಿಲ್ಲೇ ಇದ್ರು ಅಣ್ಣ ತಮ್ಮ ಒಂದ ಬಿಲ್ಡಿಂಗ್ನಾಗ ಇದ್ದಂಗ ಆಕತಿ. ಏನಂತೀಯವ? ಹೌದಿಲ್ಲ? ಬೇಡ ಮಾವ. ಬೇಡ ಅಂತಿ? ನೋಡ್ವಾ ನೀನಿಷ್ಟ. ಅಲ್ಲ ಐಡಿಯಾ ಚಲೋ ಇತ್ತಲ್ಲ, ಹಂಗೆ ಮಾಡ್ಬೋದಿತ್ತೇನ? ನನಗೆ ಯಾಕೋ ಬೇಡ ಅನ್ನಿಸ್ತೈತ್ರಿ. ನೀನು ಹೆಂಡತಿ ತಲೆಯಾಗ ಇನ್ನೇನು ಐಡಿಯಾ ಓಡಾಕತ್ತೈತೆ ಯಾರಿಗೆ ಗೊತ್ತಪ್ಪ? ಇದಕ್ಕೆ ಬೇಡ ಅಂತಿರ್ಬೇಕು. ಬೇರೆ ಏನಾರ ತಲೆಯಾಗ ಓಡ್ತಾ ಇರ್ಬೋದಲ್ಲ. ಹಾಗೇನಿಲ್ಲಮ್ಮ, ಹಾಗೇನಿಲ್ಲ. ಅಂದ್ರೆ ಸುಮ್ಮನೆ ಬೇಡ ಅಂತ ಅನ್ನಿಸ್ತೈತಿ. ಏನಾರ ಮಾಡವ, ನಾ ಹೇಳಿದ್ದೆ ಯಾವಾಗ ಮಾಡಿ. ನೀನು ನಾಷ್ಟ ಆತ ಜ್ಯೋತಿ? 5 ನಿಮಿಷ ರೀ, ಉಳ್ಳಾಗಡ್ಡಿ ಹೆಚ್ಚಾತೀನಿ, ಒಂದು ಈಟ್ ಒಗ್ಗರಣೆ ಹಾಕಿ ನಿಮಗೂ ಕೊಟ್ಟು ನಾನು ತೊಗೊತೀನಿ. ಇವತ್ತು ನಿಮ್ಮ ಜೊತೆ ನಾನು ಬರ್ತೀನಿ ತಡ್ರಿ. ಅಲ್ಲ ಸರಿ ಬಾ. ಇವತ್ತು ಹೋಗ್ಬೇಕನ ಕೋರ್ಟ್ಗೆ? ಇವತ್ತಂಗಾರೆ ಬಿಸಿಲು ಭಾಳ ಚಲೋ ಇತ್ತಲ್ಲ, ಶಾಂಡ್ಗಿ ಮಾಡೋಣ ಅಂತ ಮಾಡಿದ್ದೆ. ಅಂದರೆ ಶಾಂಡ್ಗಿ ಇಲ್ಲ ಅಂದ್ರೆ ಬಳಕ ಮಿಷ್ಕಾರ ಮಾಡ್ಕೊಳ್ಳೋಣ, ಇಲ್ಲ ಏನಾರ ಒಂದು ಒಟ್ಟು ಬಿಸಿಲು ಭಾಳ ಐತಲ್ಲ, ಒಟ್ಟು ಸ್ವಂತ ಬೀಜ ಅದು ಏನಾರ ಕಟ್ಟದಿಟ್ಕೊಳ್ಳೋಣ, ಏನಾರ ಒಂದು ಹಪ್ಪಳ ಗಿಪ್ಪಳ ಹಿಟ್ಟನಾದ್ ಮಾಡೋಣ ಅಂತ ಮಾಡಿದ್ದೆ. 3 ಮಂದಿ ಆಗಿದ್ರೆ ಗಡಗಡ ಹಾಕಿದ್ವು. ಇಲ್ಲ ಅತ್ತೀರ, ನನಗೆ ಹಪ್ಪಳ ಗಿಪ್ಪಳ ಮಾಡ್ಕೊಂಡು ಕುಂದ್ರೆ ಪುರ್ಸತ್ತಿಲ್ಲ. ಈಗಂತೂ ರಿಲಯನ್ಸಿಗೆ ಹೋದ್ರೆ ಎಂತ ಬೇಕಂತ ಹಪ್ಪಳ ಸಿಗ್ತಾವೆ, ಎಷ್ಟು ಬೇಕಾದ್ರೆ ಶಾಂಡ್ಗಿ ಸಿಗ್ತಾವೆ, ಏನು ಬೇಕಾದ್ರೂ ಸಿಗ್ತಾವೆ. ನಿಮಗೆ ಬಳಕದ ಮಿಷ್ಕೆ ಅಲ್ಲ. ತಡ್ರಿ ನಮ್ಮ ಅವ್ಗೆ ಹೇಳ್ತೇನೆ. ಅಲ್ಲಿ ಹಳ್ಳ್ಯಾಗ ಭಾಳ ಮಂದಿ ಅವರು ನಮ್ಮ ಅವ್ವ ಬಡ ಮಾಡಿ ಕಳಿಸ್ತಾಳೆ. ಇಲ್ಲಿಗೆ ಒಂದಿಷ್ಟು ಕೊಟ್ಟು ಕಳಿಸ್ಬೇ ಅಂತಂದ್ರೆ ನೀವು ಯಾಕೆ ದಣ್ಕೊಂತೀರಿ? ನಂಗೆ ಮನ್ಯಾಗ ಇರೋಕ್ಕಾಗಲ್ಲ ಅತ್ತೀರ, ಕೇಸ್ ಐತಿ, ನಾನು ಹೋಗಲೇಬೇಕು, ಒಂದು ಇಂಪಾರ್ಟೆಂಟ್ ಕೇಸ್ ಐತಿ. ಆಯ್ತು ತಗೋರವ. ನೀನು ಹೇಳ್ತಿ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ಕಳ, ಅದ್ರ ಪಗಾರ ಇಲ್ಲಿಗೆ ಸಂಬಂಧ ಇಲ್ಲ. ಹೆಂಗ ಏನಪ್ಪ? ಹೋಗ್ಲಿ ಬಿಡವ, ನಾನು ಅಣ್ಣ ಇಬ್ರು ಸೇರಿ ಹರ್ಯಾಕತ್ತೇವಲ್ಲ, ಕಂತು ಯಾಕೆ ತಲೆ ಕೆಡಿಸ್ಕೊತಿ?